तस्यै दिशि सततमञ्जरिरेष नित्यं प्रक्षिप्यते मुखरितालयुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयनाटकनित्यसाक्षी। गुरुरादिरनादिश्च गुरुः परमदैवतं गुरोः परतरं नास्ति तस्मै श्रीगुरवे नमः। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। अतिमधुर चापहस्तां अपरिमितामोद बाण सौभाग्यां अरुणाम् अतिशय करुणाम् अभिनव कुल सुंदरीं वंदे। ಮೊದಲು ಇಲ್ಲಿಗೆ ಅನತಿ ದೂರದಲ್ಲಿ ಪ್ರಕೃತಿಯೇ ಮೈವೆತ್ತಂತೆ ವಿಗ್ರಹದ ರೂಪದಲ್ಲಿ ಅಲ್ಲ, ಶಿಖರದ ರೂಪದಲ್ಲಿ ಶೋಭಿಸುವ ಭೈರವೇಶ್ವರನನ್ನು, ಮೋಹಿನಿಯನ್ನು, ಚಂಡಿಕೆಯನ್ನು ಸ್ಮರಿಸಿ ಅದರದ್ದೇ ಮುಂದುವರಿಕೆ ಇದು. ಚಂಡಿಕಾ ನದಿ, ಚಂಡಿ ಹಳ್ಳ, ಸಂಡಳ್ಳಿ, ಅದು ಚಂಡಿಯ ಹಳ್ಳಿ ಅದು. ಹಾಗಾಗಿ ಭೈರವೇಶ್ವರನ ಬುಡದಲ್ಲಿರುವಂಥ ಚಂಡಿಕೆಯ ಪಾದಮೂಲದಿಂದ ಹರಿದಿರ್ತಕ್ಕಂಥ ಆ ಚಂಡಿಕಾ ನದಿ, ಅಂದರೆ ಚಂಡಿಕೆಯೇ ಹರಿದು ಬಂದಿರುವಂಥದ್ದು, ಅವಳ ಚೈತನ್ಯವೇ ಹರಿದು ಬಂದಿರುವಂಥದ್ದು, ಅದು ಇಲ್ಲಿ ನೆಲ ನಿಂತಿದೆ ಈ ಗುಡ್ಡದ ಮೇಲೆ. ಆ ದೇವಿಯ ಸಾನ್ನಿಧ್ಯವಾಗಿದ್ದು ಮೇಲಿದ್ದು ಬಂದಿದೆ ಅದು. ಹಾಗಾಗಿ ಅದು ಒಂದೇ, ಅದು ಬೇರೆ ಅಲ್ಲ ಅಂತ, ಯಾಣದ ಮುಂದುವರಿಕೆ ಇದು ಎಂಬ ಒಂದು ಮನಸ್ಸನ್ನು ಇಟ್ಟುಕೊಂಡು ಮೊದಲು ಭೈರವೇಶ್ವರ ಮತ್ತು ಅವನ ಪರಿವಾರವನ್ನು ನೆನೆಸಿ, ಮತ್ತು ಇಲ್ಲಿಯ ರಾಜರಾಜೇಶ್ವರಿ, ಇವತ್ತು ಆ ಹೆಸರಿನಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ನಾವು, ಅಂತಹ ದೇವಿಯ ಸನ್ನಿಧಿಯನ್ನು ಭಾವಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಎಲ್ಲದಕ್ಕೂ ಕಾಲ ಬರಬೇಕು ಅಂತ ಹಿರಿಯರು ಹೇಳ್ತಾ ಬಂದಿರುವಂಥ ಮಾತು. ಪ್ರತಿಯೊಂದಕ್ಕೂ ಕಾಲ ಬರಬೇಕು, ಕಾಲ ಬಂದು ಹೊರತು ಮತ್ತೆಲ್ಲವೂ ಇದ್ರೂ ಕೂಡ ಕೆಲಸ ಆಗೋದಿಲ್ಲ ಅಂತ. ಎಲ್ಲವೂ ಇದೆ. ಒಂದು ಮನೆ ಕಟ್ಟಬೇಕು ಅಂತ ಹೊರಟ್ರೆ ಕೆಲವು ಬಾರಿ ಅದಕ್ಕೆ ಬೇಕಾದ ಸಂಪತ್ತು, ಆ ಕೆಲಸದವರು ಮತ್ತೊಂದು ಎಲ್ಲರೂ ಇರ್ತಾರೆ, ಅದು ಕಟ್ಟಿ ಆಗೋದಿಲ್ಲ ಮನೆಯನ್ನು, ಯಾಕೆಂದರೆ ಕಾಲ ಬಂದಿಲ್ಲ ಅಂತ. ಹಾಗೆ ಸಂಡಳ್ಳಿಯ ಈ ರಾಜರಾಜೇಶ್ವರಿ ಸನ್ನಿಧಿಯ ಒಂದು ಪುನರ್ ನಿರ್ಮಾಣಕ್ಕೆ ಕಾಲ ಬಂದಿರಲಿಲ್ಲ, ಈಗ ಬಂದಿದೆ. ಎರಡನ್ನೂ ಹೇಳಬೇಕು ನಾವು. ಕಾಲ ಈವರೆಗೆ ಇದಕ್ಕಿಂತ ಹಿಂದೆ ನಾವು ಗಮನಿಸಿದರೆ ಕಾಲ ಬಂದಿರಲಿಲ್ಲ, ಹಾಗಾಗಿ ಆಗಿರಲಿಲ್ಲ. ಆದರೆ ಈಗ ಕಾಲ ಕೂಡಿ ಬಂದಿರತಕ್ಕಂಥ ಒಂದು ಸಂದರ್ಭ. ಇನ್ನು ಮುಂದೆ ಇಲ್ಲಿ ನೀವು ಒಂದು ಕ್ಷೇತ್ರವನ್ನು ಕಾಣ್ತೀರಿ, ನೀವು ಒಂದು ದೇವಸ್ಥಾನವನ್ನು ಕಾಣ್ತೀರಿ, ಒಂದು ಗುಡಿಯನ್ನು ಕಾಣ್ತೀರಿ ಅಂತ ನಾವು ಹೇಳೋದಿಲ್ಲ. ಒಂದು ಕ್ಷೇತ್ರವನ್ನು, ಹಲವು ಸಾನ್ನಿಧ್ಯಗಳ ಒಂದು ದಿವ್ಯ ಕ್ಷೇತ್ರವನ್ನು ನಾವು ಈ ಗುಡ್ಡದ ಮೇಲೆ ಕಾಣ್ತೀರಿ. ಈ ಗುಡ್ಡವನ್ನು ಹುಡುಕಿಕೊಂಡು ದೂರ ದೂರದಿಂದ ಜನ ಬರ್ತಾರೆ, ಬಹಳ ದೂರದಿಂದ ಜನ ಬರ್ತಾರೆ. ಸಾಮಾನ್ಯವಾಗಿ ಒಂದು ಕೇಳುವ ಒಂದು ಮಂದಮತಿಗಳ ಪ್ರಶ್ನೆ ಅಂತಲೇ ಹೇಳ್ಬೋದು ನಾವು ಅದನ್ನ, ಈ ದೇವರ ವ್ಯಾಪ್ತಿ ಎಷ್ಟು ಅಂತ. ದೇವರ ವ್ಯಾಪ್ತಿ ಎಷ್ಟು? ರಾಜರಾಜೇಶ್ವರ ವ್ಯಾಪ್ತಿ 14 ಲೋಕಗಳು, 14 ಭುವನಗಳು ಅವಳ ವ್ಯಾಪ್ತಿ, ಎಲ್ಲ ಅವಳಲ್ಲೇ ಇದೆ, ಅವಳೇ ಎಲ್ಲವೂ ಆಗಿದ್ದಾಳೆ. ಆದರೆ ಲೌಕಿಕವಾಗಿ ಕೇಳುವಾಗ ಸಾಮಾನ್ಯ ಜನರ ಕಲ್ಪನೆ ಇದ್ದದ್ದು ಈ ದೇವಸ್ಥಾನಕ್ಕೆ ಈ ಊರು ವ್ಯಾಪ್ತಿ ಅಂತ. ಸಂಡಳ್ಳಿ ಊರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಊರಿನ ವ್ಯಾಪ್ತಿ. ಊರಿಗೂ ವ್ಯಾಪ್ತಿ ಇದೆಯೋ ಇಲ್ವೋ, ಯಾಕೆಂದರೆ ಯಾರೋ ಬರ್ತಾರೆ, ಯಾರೋ ಬರೋದಿಲ್ಲ, ಯಾರೋ ಸಹಕಾರ ಕೊಡ್ತಾರೆ, ಮತ್ತೆ ಯಾರೋ ಸಹಕಾರ ಕೊಡೋದಿಲ್ಲ, ಹೀಗೆ ಕುಂಟಿಕೊಂಡು ಮುಂದುವರಿತಾ ಇದೆ ಅಂತ ಒಂದು ಸಂದರ್ಭ. ದೇವಸ್ಥಾನದ ಒಂದೊಂದು ಸಣ್ಣ ಸಣ್ಣ ಕೆಲಸಕ್ಕೂ ಕೂಡ ತೊಡಕು ಎನ್ನುವಂತೆ ನಡೀತಾ ಇದ್ದಿದ್ದು. ಆದರೆ ಈಗ ಆ ವ್ಯಾಪ್ತಿಯನ್ನು ನಾವು ವಿಸ್ತರಿಸೋದೇನು ಅಂತ ತಾನಾಗಿ ಅಮ್ಮನವರು ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಾರೆ. ಇಲ್ಲೇ ಇದ್ರೆ ಗೋಪಾಲಕೃಷ್ಣ ಭಟ್ರು ಬಂದು ಯಾಕೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಇಲ್ಲಿ, ಅಥವಾ
ವಿಘ್ನೇಶ್ವರ ಮತ್ತು ಅವನ ಬಳಗ ಬಂದು ಯಾಕೆ ಈ ತಾವೇ ಸುವಸ್ತುಗಳನ್ನು ತಂದು ಈ ಧರ್ಮ ಕರ್ಮವನ್ನು ಇಲ್ಲಿ ನಡೆಸ್ಕೊಡ್ಬೇಕು? ಯಾಕೆ ಪಟಗಾರರೇ ಮೊದಲಾಗಿರ್ತಕ್ಕಂಥ ಎಲ್ಲ ವಿವಿಧ ಸಮುದಾಯದ ಭಕ್ತರು ಬಂದು ಇಲ್ಲಿ ಇಂಥ ಒಂದು ಗುರುಭವನವನ್ನೇ ನಿರ್ಮಾಣ ಮಾಡಬೇಕು? ಇಲ್ಲಿ ತಾನಾಗಿ ವ್ಯಾಪ್ತಿ ವಿಸ್ತಾರ ಆಗ್ತಾ ಇದೆ. ನೀವು ಸರಳವಾಗಿ ಹೇಳೋದಾದ್ರೆ ಮಠಕ್ಕೆ ಒಂದು ವ್ಯಾಪ್ತಿ, ಅದು ಇಲ್ಲಿ ವ್ಯಾಪ್ತಿ, ಈ ದೇವಸ್ಥಾನಕ್ಕೆ ಮಠಕ್ಕೆ ಏನು ವ್ಯಾಪ್ತಿ? ಯಾಕೆಂದ್ರೆ ಉಳಿದವರಿಗೆಲ್ಲ ಏನು ಸಂಬಂಧ? ಜೇಲಿಗಡವರು ಯಾಕೆ ಬಂದ್ರು ಇಲ್ಲಿಗೆ? ಒಂದೇ ಕಾರಣಕ್ಕೆ ಬಂದಿರುವಂಥದ್ದು. ಅದು ಮಠದ ದೇವಸ್ಥಾನ, ಮಠದ್ದು ಗುರುಗಳದ್ದು ಅಂದ್ರೆ ನಮ್ದೆಲ್ಲರದ್ದು ಅಂತ. ಅದೇ ವ್ಯತ್ಯಾಸ. ಮಠಕ್ಕೂ ಮನೆಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಮನೆ ಅಂದ್ರೆ ನನ್ನದು ಅಂತ ಬರ್ತದೆ, ಅದು ಇನ್ಯಾರು ನಂದು ಅಂದ್ರೆ ಅದು ಕೂಡಲೇ ತಕರಾರಾಗಿ ಅದು ನ್ಯಾಯಾಲಯಕ್ಕೆ ಹೋಗ್ತದೆ. ಅದಕ್ಕಾಗಿ ಯುದ್ಧಗಳು ನಡೀತವೆ. ಇದು ತಾನೆ ಮನೆಯಲ್ಲಿ. ಇನ್ಯಾರು ನಂದು ಅಂತ ಹೇಳೋ ಹಾಗಿಲ್ಲ ಅದನ್ನ ಅಂತ. ಅವ್ರು ಮಾತ್ರ ನಂದು ಅಂತ ಹೇಳ್ಬೋದು. ಆದ್ರೆ ಮಠದಲ್ಲಿ ಹಾಗಲ್ಲ ಅಂತ. ಎಲ್ಲರಿಗೂ ನಂದು ಅಂತ ನೀವು ಹೇಳಿ, ನೀವು ಹೇಳಿ, ನಿಮ್ದು ಹೌದು, ನಿಮ್ದು ಹೌದು. ಅದು ಮಠ. ನನಗೂ ಮಠಕ್ಕೂ ಇರುವಂತ ವ್ಯತ್ಯಾಸ. ಹಾಗಾಗಿ ಯಾವಾಗ ಈ ದೇವಸ್ಥಾನ ಮಠಕ್ಕೆ ಹಸ್ತಾಂತರವಾಯಿತೋ ಅಲ್ಲೇ ವ್ಯಾಪ್ತಿ ವಿಸ್ತಾರ ಆಗಿದೆ. ಹಾಗಾಗಿ ಅವತ್ತೇ ಇದು ನಿಶ್ಚಿತ. ಇದಕ್ಕೊಂದು ಒಳ್ಳೆ ಕಾಲ ಬರ್ತದೆ ಅನ್ನೋದು ಅವತ್ತೇ ನಿಶ್ಚಿತ. ಅದು ಯಾವಾಗ ಅನ್ನೋದು ಪ್ರಶ್ನೆ. ಅದು ಯಾವಾಗ ಅಂದ್ರೆ ಅದು ಕಾಲ ಕೂಡಿ ಬರಬೇಕು ಅಂತ. ಈಗ ಒಂದು ವೇಳೆ ಈಗ ಎಂಥ ಮಹಾಶಕ್ತಿ ಆದ್ರೂ ಆ ಕಾಲ ಕೂಡಿ ಬರುವವರೆಗೆ ಕಾಯ್ಬೇಕಾಗ್ತದೆ. ಆಮೇಲೆ ಆ ಕಾರ್ಯ ಅದು ಆಗ್ಬೇಕಾಗ್ತದೆ. ಇದಾಗಬೇಕು ಅಂತ ಯಾವಾಗಲೂ ನಮ್ಮ ಮನಸ್ಸಲ್ಲಿದೆ. ಇವತ್ತು ನಿನ್ನೆ ವಿಷಯ ಇಲ್ಲ. ಇಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು, ಇಲ್ಲಿ ಆಗ್ಬೇಕಾದಲ್ಲಿ ಆಗಬೇಕು ಅಂತ ಯಾವಾಗಲೂ ನಮ್ಮ ಮನಸ್ಸಲ್ಲಿದೆ. ಆದ್ರೆ ಹಾಗೆಲ್ಲ ಅದು ಆಗೋದಿಲ್ಲ ಅಂತ. ಆಗುವ ಕಾಲಕ್ಕೆ ಆಗಬೇಕು, ಆಗುವ ರೀತಿಯಲ್ಲಿ ಆಗ್ಬೇಕು. ಇಲ್ಲಿ ಅನೇಕ ಸಂಗತಿಗಳಿದೆ. GL ಹೆಗಡೆಯವರು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಇಲ್ಲಿರುವ ದುರಿತಗಳನ್ನು ಮೊದಲು ಪರಿಹಾರ ಮಾಡಬೇಕು, ಇಲ್ಲಿರುವ ದೋಷಗಳನ್ನು ಮೊದಲು ದೂರ ಮಾಡಬೇಕು. ಅಂಥವ್ರು ಯಾರೋ ಬರ್ಬೇಕಾಗ್ತದೆ, ಇಲ್ಲಿ ಅಂಥವ್ರು ಪ್ರವೇಶ ಆಗ್ಬೇಕಾಗ್ತದೆ. ಎಲ್ಲರಿಗೂ ಅದನ್ನು ಮಾಡುವ ಅದಕ್ಕೆ ಬೇಕಾದಂಥ ತಿಳುವಳಿಕೆ ಇರೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಇರೋದಿಲ್ಲ ಅಂತ. ಹಾಗಾಗಿ ದೋಷಗಳನ್ನು ದೂರ ಮಾಡಬೇಕು, ದುರಿತಗಳನ್ನು ಪರಿಹಾರ ಮಾಡಬೇಕು, ಮತ್ತೆ ಇಲ್ಲಿರುವ ಸನ್ನಿಧಿಗಳಿಗೆ ವ್ಯವಸ್ಥೆ ಮಾಡಬೇಕು. ಯಾವುದು ದೇವರು ಇಲ್ಲಿ? ಚಂಡಿಯೋ, ರಾಜರಾಜೇಶ್ವರಿಯೋ, ಈಶ್ವರನು ಎರಡಿದೆ ಅಲ್ಲಿ. ಅದು ಯಾವ ಈಶ್ವರ, ಇದು ಯಾವ ಈಶ್ವರ, ಎಲ್ಲಿಡ್ತೀರಿ ಅದನ್ನ ಅಂತ. ಒಂದು ಗರ್ಭಗುಡಿಯಲ್ಲಿ ಒಂದು ದೇವರನ್ನ ಇಡ್ಲಿಕ್ಕೆ ಶಾಸ್ತ್ರ ಇದೆ. ನೀವು ಒಂದಕ್ಕಿಂತ ಹೆಚ್ಚಿಡ್ಬೇಕು ಅಂದ್ರೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಆಗ್ಬೇಕು. ಅದು ಯಾಕೆಂದ್ರೆ ಅದು ನಾಲ್ಕಲ್ಲ, ಒಂದೇ. ಅದು ನಾಲ್ಕು ಅಂತ ನಮಗೆ ತೋರಿಕೆಗೆ ಕಂಡ್ರು ಕೂಡ ನಾಲ್ಕಲ್ಲ, ಒಂದೇ. ಅದು ಇಲ್ಲಿದ್ರೆ ಒಂದು ದೇವಸ್ಥಾನದಲ್ಲಿ ಒಂದಕ್ಕಿಂತ ಹೆಚ್ಚು ಸಾನ್ನಿಧ್ಯವನ್ನ ಒಂದು ಗರ್ಭಗುಡಿಯೊಳಗೆ ಇಡ್ಲಿಕ್ಕೆ ಇಲ್ಲ. ಹಾಗಾಗಿ ಇದು ಹೇಗೆ ಇಡಬೇಕು, ಹೇಗೆ ಮಾಡ್ಬೇಕು ಅನ್ನುವಂಥದ್ದೆಲ್ಲ ಪ್ರಶ್ನೆ ಇದೆ. ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಬೇಕಾಗ್ತದೆ. ಆ ಉತ್ತರ ಕಂಡುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಬಂದಿದೆ. ನಮ್ಮ ಗೋಪಾಲಕೃಷ್ಣ ಹೆಗಡೆ ಅವರಂತವ್ರು ಬಂದಿದ್ದಾರೆ ಇಲ್ಲಿಗೆ. ಹಾಗಾಗಿ ಈ ಕಾಲಕ್ಕೆ ಅದು ಕಾಯ್ತಾ ಇತ್ತು ಎಂಬುದಾಗಿ ನಾವಾದ್ರೂ ಕೂಡ ಭಾವಿಸೋಂಥದ್ದು. ಹಾಗಾಗಿ ಎಷ್ಟು ವ್ಯಾಪ್ತಿ ಅಂದ್ರೆ ಯಾಣ 72 ಅಂತ ಹೇಳ್ತಾರಲ್ಲ, ಅದೆಲ್ಲ ವ್ಯಾಪ್ತಿಯೇ. ಮತ್ತೆಷ್ಟು ವ್ಯಾಪ್ತಿ ಅಂದ್ರೆ ರಾಮಚಂದ್ರಾಪುರ ಮಠ ಏನಿದೆ ಅದು ವ್ಯಾಪ್ತಿ. ಅದು ಇವತ್ತು ದಕ್ಷಿಣ ಕನ್ನಡದ ಭಕ್ತರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಇದನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ನಾವು ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು ಅಂತ. ಹಾಗಾಗಿ ಅದೆಲ್ಲ ವ್ಯಾಪ್ತಿಯೇ ಇದಕ್ಕೆ ಅಂತ. ನಾವು ಆಗಲೇ ಹೇಳಿದಾಗೆ ಯಾವ ರೀತಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತದೆ, ಮುಂದೆ ಯಾವ ರೀತಿಯಲ್ಲಿ ಕ್ಷೇತ್ರ ಮೂಡಿ ಬರುತ್ತದೆ, ಅದು ಹೇಗಿರ್ತದೆ ಅಂದ್ರೆ ಎಲ್ಲರೂ ನಾ ಮುಂದು ತಾ ಮುಂದು ಎಂಬುದಾಗಿ ಬಂದು ಸಹಕಾರ ಕೊಡ್ತಾರೆ. ದೂರದಿಂದ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ, ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ, ಇಷ್ಟಗಳನ್ನ ಪಡ್ಕೊಂಡು ಹೋಗ್ತಾರೆ. ಅಂತ ಕ್ಷೇತ್ರ ಇದು ಮುಂದೆ ಬರುವ ದಿನಗಳಲ್ಲಿ ಆಗ್ತದೆ. ನಿಮ್ಮ ಕಣ್ಣು ಮುಂದೆ ಆಗ್ತದೆ. ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತೀರಿ. ಹಾಗಾಗಿ ನೀವೆಲ್ಲ ಅದಕ್ಕೆ ಒದಗಿ ಬರಬೇಕು. ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಸಾಧ್ಯವೋ ಅದೆಲ್ಲ ಮಾಡಿ. ದೇವರು ನಿಮ್ಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಅದೆಲ್ಲ ಮಾಡಿ. ನೀವು ಮಾಡದಿದ್ರೆ ಇದಾಗೋದಿಲ್ಲ ಅಂತೇನಿಲ್ಲ. ನೀವು ಮಾಡಿದ್ರೆ ನೀವು ಜೊತೆಗಿರ್ತೀರಿ ಅಂತಷ್ಟೇ. ನೀವು ಈ ಕಾರ್ಯದಲ್ಲಿ ಭಾಗಿಯಾದ್ರಿ. ಒಂದು ಮಹಾಯಜ್ಞ ನಡೆದಾಗ ಯಾರೋ ಸಮಿತಿ ಅಂತ ತಂದು ಕೊಡ್ತಾನೆ, ಯಾರೋ ತುಪ್ಪ ತಂದು ಕೊಡ್ತಾನೆ, ಅವರಿಗೆಲ್ಲ ಪುಣ್ಯ ಇದೆ. ಯಾರೋ ಚಪ್ರ ಹಾಕ್ತಾನೆ, ಯಾರೋ ನೆಲವನ್ನು ಸಾರಿಸ್ತಾನೆ, ಎಲ್ಲ ಪುಣ್ಯ. ದುಡ್ಡಿದ್ದೇ ಸೇವೆ ಮಾಡಬೇಕು ಅಂತ ಏನಿಲ್ಲ. ಈಗ ಇಲ್ಲಿ ಈ ಕಟ್ಟಡವನ್ನು ಶ್ರಮದಾನದಿಂದ ಯಾರು ನಿರ್ಮಾಣ ಮಾಡಿದ್ರೋ ಆ ಶ್ರಮಕ್ಕೆ ಏನು ಬೆಲೆ, ಹೇಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ? ಭಾವನೆಗಳ ಭಾವನ ಅದು ಅಂತ. ನಿಮ್ಗೆ ಸರಿಯಾದ ಒಂದು ವಿವರಣೆ ಕೊಡ್ಬೇಕು ಅಂದ್ರೆ ಅದು ಇಟ್ಟಿಗೆಗಳ ಭಾವನ ಅಲ್ಲ, ಅದು ಭಾವನೆಗಳ ಭಾವನ. ಇದಕ್ಕೆ ಯಾಕೆ ತುಂಬಾ ಮಹತ್ವ ಇದೆ ಅಂದ್ರೆ ಅದರ ಒಂದೊಂದು ಕಣದಲ್ಲಿ ಕೂಡ ಭಾವನೆಗಳಿದೆ. ಯಾಕೆ ಅವ್ರು ಬಂದು ಇಲ್ಲಿ ಶ್ರಮ ಮಾಡ್ಬೇಕು? ಎಷ್ಟೋ ಜನ ಮನೆಯಲ್ಲೂ ಕೂಡ ಮಾಡ್ತಾರೋ ಇಲ್ವಾ? ಅದು ಇಲ್ಲಿ ಬಂದು ಯಾಕೆ ಮಾಡ್ಬೇಕು ಅಂದ್ರೆ ಭಾವನೆಗಳಿದೆ. ನಾವೇನು ಹೇಳಲಿಲ್ಲ, ನಮಗೊಂದು ಭವನ ಕಟ್ಕೊಡಿ, ನಾವೇನು ಹೇಳಲಿಲ್ಲ. ಆದ್ರೆ ತಾವಾಗಿ ಮಾಡಿರುವಂಥದ್ದು, ಪ್ರೀತಿಯಿಂದ ಮಾಡಿರುವಂಥದ್ದು. ಇವಾಗ ನಮಗೂ ಏನಾಗ್ತದೆ ಅಂದ್ರೆ ಇಲ್ಲಿ ಇನ್ನು ನಾವು ಬರ್ಬೇಕಾಯ್ತು ಏನು ಅಂತ. ಯಾಕೆಂದ್ರೆ ಈ ಭವನ ಇದೆಯಲ್ಲ,
ಈ ಭವನವನ್ನು ಭಾವನೆಗಳಿಂದ ನಿರ್ಮಾಣ ಮಾಡಲಾಗಿದೆಯಲ್ಲ, ಈ ಕಾರಣಕ್ಕೋಸ್ಕರವಾಗಿ ಅದು ಕ್ಷೇತ್ರ ನಮ್ಮದು. ರಾಜರಾಜೇಶ್ವರಿ ನಮ್ಮ ಆರಾಧ್ಯ ದೇವತೆ, ಆಕೆ ನಮಗೆ ಅತ್ಯಂತ ಸನಿಹದ ದೇವತೆ. ಅದರಲ್ಲಿ ಕೂಡ ಸೀತಾರಾಮಚಂದ್ರ, ಚಂದ್ರಮೌಳೇಶ್ವರ, ರಾಜರಾಜೇಶ್ವರಿಯರ ಉಪಾಸಕರ ಪರಂಪರೆ ಇದು, ಅದೆಲ್ಲ ಇದ್ದೇ ಇದೆ. ಆದರೆ ಈ ಭಾವನೆಗಳ ಸಲುವಾಗಿ ನಾವು ಮತ್ತೆ ಮತ್ತೆ ಇಲ್ಲಿ ಬರಬೇಕಾದ ಪ್ರಮೇಯ ಬಂತು ಎಂಬುದಾಗಿ ನಾವು ಭಾವಿಸ್ತೇವೆ ಅಂತ. ಹಾಗಾಗಿ ಅದೊಂದು ರೀತಿ ಸೇವೆ. ಹಾಗೆ ವೈದಿಕರು, ಅವರು ನಿಜವಾಗಿ ವೈದಿಕರು ನಾವು ಏನು ನಿರೀಕ್ಷೆ ಮಾಡಬಾರ್ದು, ನಾವು ಕೊಡಬೇಕು ಅವರಿಗೆ ಹೊರತು ನಾವು ಅವರಿಂದ ಕೇಳುವಂಥದ್ದೇನಿಲ್ಲ. ಆದರೆ ಅವ್ರು ಎಷ್ಟು ಪ್ರೀತಿಯಿಂದ ಒಂದು ತಂಡವಾಗಿ ಅವ್ರು ಇಲ್ಲಿ ಬಂದು ಏನೂ ನಿರೀಕ್ಷೆ ಮಾಡಿದೆ ತಾವೇ ತಂದು ಸಾಮಗ್ರಿಗಳನ್ನು ತಂದು ಕಾರ್ಯಕ್ರಮ ಮಾಡುವಾಗ ನಾವು ಬರಬೇಕಾಯ್ತು ಆಗಾಗ ಇನ್ನು ಅಂತ. ಈ ಕಡೆ ನಾವು ಗಮನ ಹರಿಸಲೇಬೇಕಾಯ್ತು ಅಂತ, ಹರಿಸುವಂತೆ ಅವರು ಮಾಡಿದರು ಅಂತ. ಹಾಗೆ ನಮ್ಮ ಗೋಪಾಲಕೃಷ್ಣ ಭಟ್ರು ಕೂಡ ಹಾಗೆ ಅಂತ. ಅವರು ಸುಲಭಕ್ಕೆ ಸಿಗುವವರಲ್ಲ, ಅವರು ಬಂದಿದ್ದಾರೆ, ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ತುಂಬ ಸಂತೋಷ ಇದೆ ಅವರಿಗೆ ಬರಲಿಕ್ಕೆ. ಹಾಗಾಗಿ ಅವ್ರು ಬಂದಿದ್ದು ನಮಗೂ ಕೂಡ ಬಹಳ ಸಂತೋಷ ಇದೆ. ಅವರು ಇನ್ನು ಬರ್ತಾ ಇರ್ತಾರೆ ಇನ್ನು ಮುಂದಕ್ಕೆ, ಆಗಾಗ ಅವರಲ್ಲಿ ಬರಬೇಕು ಅಂತ. ಪ್ರಪಂಚ ಅವರನ್ನು ಇಲ್ಲಿ ನೋಡ್ಲಿ ಅಂತ, ಇಲ್ಲಿಂದ ನೋಡ್ಲಿ ಅಂತ, ಜಗತ್ತು ಅವ್ರನ್ನ, ಅವ್ರ ಜಗತ್ತು ಒಂದಿದೆ, ವಿಶಾಲವಾದ ಜಗತ್ತಿದೆ ಅವ್ರದ್ದು ಒಂದು. ಹಾಗಾಗಿ ಆ ಜಗತ್ತು ಅವರನ್ನ ಇಲ್ಲಿಂದ ನೋಡ್ಲಿ ಅಂತ ನಾವು ಅಪೇಕ್ಷೆ ಪಡುವಂಥದ್ದು ಅಂತ. ಹಾಗಾಗಿ ಅವರು ಮಾಡ್ತಾರೆ, ಅದನ್ನು ಮಾಡುವಂಥವರೇ ಅವರು. ತುಂಬಾ ತುಂಬಾ ಯೋಗ್ಯತಾವಂತರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರದ್ದು. ಹೀಗೆ ಇದೆಲ್ಲ ಕೂಡಿ ಬರುವಾಗ 3 ಕೂಡಿ ಪೂರ್ವ ಸುಕೃತ ಅಂತ ಹೇಳ್ತಾರಲ್ಲ, 3 ನಾವು ಹೇಳ್ತಾ ಇದ್ದೇವೆ, 3 ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇವೆ ನಾವೀಗ. ಆ ಪೂರ್ವ ಸುಕೃತ ಇಲ್ಲಿ ಸೇರಿ ಬಂದಿದೆ. ಹಾಗಾಗಿ ಎಲ್ಲ ದುರಿತಗಳಿಗೆ ಪರಿಹಾರ ಆಗಲಿ, ಎಲ್ಲ ಇಲ್ಲಿ ಯಾವ್ಯಾವ ಚೇತನಗಳು ಇಲ್ಲಿ ದುಃಖ ಅನುಭವಿಸ್ತಾ ಇದ್ದಾವೋ, ಯಾವ ಬಂಧನದಲ್ಲಿ ಇದ್ದಾವೋ, ಅವರಿಗೆಲ್ಲ ಬಿಡುಗಡೆ ಸಿಗಲಿ, ಅವರಿಗೆಲ್ಲ ನೆಮ್ಮದಿ ಆಗಲಿ. ಆ ನೆಮ್ಮದಿ ಆದ್ರೆ ಕ್ಷೇತ್ರಕ್ಕೆ ನೆಮ್ಮದಿ, ಇಲ್ಲದಿದ್ರೆ ಕ್ಷೇತ್ರಕ್ಕೂ ಕೂಡ ನೆಮ್ಮದಿ ಇಲ್ಲ. ಸಾನ್ನಿಧ್ಯಗಳು ಎದ್ದು ಬರಲಿ, ಸಾನ್ನಿಧ್ಯಗಳು ಒಂದೊಂದು ಮಂದಿರಗಳಾಗಿ ಎದ್ದು ಬರಲಿ. ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಆಗಿ ಅಲ್ಲಿ ಆಯಾಯ ಸ್ಥಾನಗಳಲ್ಲಿ ಎಲ್ಲ ಸಾನ್ನಿಧ್ಯಗಳು ಕೂಡ ನೆಲೆಗೊಳ್ಳಲಿ. ಅದು ಈಶ್ವರ ದ್ವಯ ಇರ್ಬೋದು ಅಥವಾ ದೇವಿ ದ್ವಯವೂ ಆಗ್ಬೋದು. ಅದು ಅಲ್ಲಿ ಕಾಳಿ ಅವಳ ಸಾನ್ನಿಧ್ಯ ಇದೆ, ಇಲ್ಲಿ ಕಾಳಿ ಚಂಡಿಯಲ್ಲಿ ಕಾಳಿ ಆಗಿದ್ದಾಳೆ ಅಂತ. ಅವರೆಲ್ಲ ಇಲ್ಲಿ ಬಂದು ಮೂರ್ತ ರೂಪದಲ್ಲಿ ಪ್ರಕಟವಾಗಲಿಕ್ಕಿದ್ದಾರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ. ಇದು ಆಗ್ತದೆ, ಯಾರ್ಯಾರ ಜೊತೆಗಿರ್ತೀರಿ ಹೇಳಿ ಅಂತ ಅಷ್ಟೇ ನಾವು ಕೇಳುವಂಥದ್ದು. ಈ ಕಾರ್ಯ ಖಂಡಿತ ಆಗ್ತದೆ. ಇದು ಯಾರು ಬಂದರೂ ಆಗ್ತದೆ, ಯಾರು ಬರೆದಿದ್ರು ಆಗ್ತದೆ, ಯಾರು ಸೇವೆ ಮಾಡಿದ್ರು ಆಗ್ತದೆ, ಮಾಡದಿದ್ರು ಆಗ್ತದೆ, ಯಾರು ವಿರೋಧ ಮಾಡಿದ್ರು ಕೂಡ ಆಗ್ತದೆ. ಈ ಕೆಲಸ ಖಂಡಿತ ಆಗ್ತದೆ. ಇದು ಯಾವುದು ಏನೇ ಆದರೂ ಇದಾಗೇ ತೀರ್ತದೆ, ಇದಾಗೇ ಆಗ್ತದೆ ಇದು. ಆದರೆ ಯಾರ್ಯಾರು ಜೊತೆಯಲ್ಲಿ ಇದು ಸೇವೆ ಮಾಡ್ತಾರೋ ಅವರೆಲ್ಲ ಧನ್ಯರು ಅಂತ ತರಿಸ್ಕೊಡ್ತಾರೆ. ಅವರೆಲ್ಲ ರಾಜರಾಜೇಶ್ವರಿ ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ. ರಾಜರಾಜೇಶ್ವರಿ ಆಶೀರ್ವಾದ ಸಣ್ಣದಲ್ಲ. ರಾಜಪೀಠ ನಿವೇಶಿತ ನಿಜಾಶ್ರಿತ, ರಾಜಪೀಠ ನಿವೇಶಿತ ನಿಜಾಶ್ರಿತ, ಅವಳ ಬಗ್ಗೆ ಇರುವಂಥ ಒಂದು ಬಿರುದು ರಾಜರಾಜೇಶ್ವರಿಗೆ. ಯಾರು ಹೋಗಿ ಅವಳನ್ನು ಆಶ್ರಯಿಸ್ತಾರೋ ಅವರನ್ನ ಆಕೆ ರಾಜಸಿಂಹಾಸನದಲ್ಲಿ ಕೂರಿಸ್ತಾಳೆ ಅಂತ. ಅಲ್ಲಿವರೆಗೆ ಅವಳ ವ್ಯಾಪ್ತಿ ಇದೆ ಅಂತ. ರಾಜರಾಜೇಶ್ವರಿ ಅಂತ ಕರೆಯೋದೇ ಹಾಗೆ ಅಂತ. ಯಾಕೆಂದ್ರೆ ಆಶ್ರಯಿಸಿದವರೆಲ್ಲ ರಾಜರಾಗ್ತಾರೆ ಅಂತ. ಅವರಿಗೆಲ್ಲ ಅಧೀಶ್ವರಿಯವಳು, ರಾಜರ ಅಧೀಶ್ವರಿಯವಳು, ರಾಜರಾಜೇಶ್ವರಿಯವಳು. ರಾಜರಾಜೇಶ್ವರಿ ರಾಜ್ಯದಾಯಿನಿ ಅಂತ ಅಳಗಿರುವಂಥ ಶಬ್ದ ಅಂತ. ರಾಜ್ಯದಾಯಿನಿಯವಳು ಅಂತ. ಅವಳು ಕೊಡಲಾರದೇ ಇಲ್ಲ. ಬರೇ ರಾಜ್ಯ ಕೊಡ್ತಾಳೆ ಅನ್ನೋ ಅದೇನಿಲ್ಲ, ಎಲ್ಲವನ್ನೂ ಕೊಡ್ತಾಳೆ. ಅದನ್ನು ಕಾಮಾಕ್ಷಿ ಅಂತ ಕರೀತಾರೆ. ರಾಜರಾಜೇಶ್ವರಿಗೆ ಇನ್ನೊಂದು ಹೆಸರು ಕಾಮಾಕ್ಷಿ ಅಂತ. ಆ ಹೆಸರು ಯಾಕೆ ಬಂತು ಅಂದ್ರೆ, ಬ್ರಹ್ಮಾದಿ ದೇವತೆಗಳು ಸೇರಿ ಆಕೆ ಸಿಂಹಾಸನಾರೋಹಣದ ಕಾರ್ಯಕ್ರಮ ಮಾಡ್ತಾರೆ. ಒಂದು ಶ್ರೀಮನ್ ನಗರ ಅಂತ ನಿರ್ಮಾಣ ಮಾಡಿ ಅಲ್ಲಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಒಂದು ವಿಶೇಷವಾಗಿರುವಂಥ ಸಿಂಹಾಸನ, ಚಿಂತಾಮಣಿಯಿಂದ ನಿರ್ಮಿತವಾಗಿರ್ತಕ್ಕಂಥ, ಚಿಂತಾಮಣಿ ಅಂದರೆ ಚಿಂತಿಸೋದನ್ನು ಕೊಡುವಂಥ ಮಣಿ ಅಂತ ಇದು. ಅಂತ ಚಿಂತಾಮಣಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ಆಕೆಯನ್ನು ಕಾಮೇಶ್ವರನೊಟ್ಟಿಗೆ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡ್ತಾರೆ. ಆ ಪಟ್ಟಾಭಿಷೇಕ ಆದ ಬಳಿಕ ಆಕೆ ಒಮ್ಮೆ ಸಭೆಯನ್ನು ನೋಡಿದಳು ಅಂತ, ಸಭೆಯನ್ನು ವೀಕ್ಷಿಸಿದಳು, ಅಷ್ಟೇ ಇರುವಂಥದ್ದು. ವೀಕ್ಷಿಸಿದ್ದು ಯಾಕೆ ಅಂದ್ರೆ ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅದೆಲ್ಲ ಪೂರ್ತಿ ಆಗಲಿ ಅಂತ, ಅದಕ್ಕೋಸ್ಕರವಾಗಿ. ಹಾಗೆ ಕಾಮಾಕ್ಷಿ ಅಂತ ಹೆಸರು ಅಂತ. ಆ ಅಕ್ಷಿ, ಅವಳ ದೃಷ್ಟಿ ಇದೆಯಲ್ಲ, ಅದು ಎಲ್ಲ ಕಾಮನೆಗಳನ್ನು ಪೂರೈಸುವಂಥದ್ದು. ಆ ಸಭೆಯಲ್ಲಿ ಅವತ್ತು ಯಾರ್ಯಾರು ಭಾಗಿಯಾದರೋ, ದೇವತೆಗಳು, ಗಂಧರ್ವರೋ, ಯಕ್ಷರೋ, ಮುನಿಗಳು, ಮತ್ತೊಬ್ಬರು ಯಾರ್ಯಾರು ಆ ಸಭೆಯಲ್ಲಿ ಭಾಗಿಯಾದರೋ ಅವರೆಲ್ಲರ ಹೃದಯದಾಳದಲ್ಲಿ ಏನೇನು ಅಪೇಕ್ಷೆಗಳಿತ್ತು, ಆಶಯಗಳಿತ್ತು, ಎಲ್ಲವೂ ಪೂರ್ಣ ಆದವು. ಹಾಗಾಗಿ ಕಾಮಾಕ್ಷಿಯವಳು. ಹಾಗಾಗಿ ರಾಜರಾಜೇಶ್ವರಿಯ ಆಶೀರ್ವಾದದಲ್ಲಿ ಆಗದೆ ಇರುವಂಥದ್ದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಸಾಧ್ಯತೆ ಆಗ್ತದೆ. ಹಾಗಾಗಿ ನೀವು ಯಾರು ಈ ಕಾರ್ಯದಲ್ಲಿ ಬಂದು ಭಾಗಿಯಾಗ್ತೀರಿ, ನಿಮ್ಮಿಂದಾಗಿ ದೇವಸ್ಥಾನ ಆಗ್ತದೆ ಅಂತಲ್ಲ, ಅದು ನೀವು ಉದ್ಧಾರ ಆಗ್ತೀರಿ. ನಿಮ್ಮ ಮನೆ, ನಿಮ್ಮ ಬದುಕು,
ನಿಮ್ಮ ಬಳಗ, ನಿಮ್ಮ ವಾತಾವರಣ ಅದು ಬದಲಾಗ್ತದೆ, ಅದು ಒಳಿತಿಗೆ ಬದಲಾಗ್ತದೆ. ಹಾಗಾಗಿ ಅಂತಹ ಅಪೇಕ್ಷೆ ಇದ್ದವರು ನನ್ನ ಜೀವನದಲ್ಲಿ ಬದಲಾವಣೆ ಬೇಕು, ನಾನು ಜೀವನದಲ್ಲಿ ಉನ್ನತಿಯನ್ನು ಹೊಂದಬೇಕು ಅಂತ ಯಾರಿಗಾರು ಇದ್ರೆ ನೀವು ಈ ಕಾರ್ಯದಲ್ಲಿ ಕೈ ಜೋಡಿಸಿ. ನೀವು ಇದರ ಫಲವನ್ನು ಕಾಣ್ತೀರಿ, ಮುಂದೆ ಬರೋ ದಿನಗಳಲ್ಲಿ ಅದರ ಫಲವನ್ನು ಕಾಣ್ತೀರಿ. ನಾವು ತುಂಬ ಮೆಚ್ಚಿಕೊಂಡಿರುವಂಥ ಪ್ರದೇಶ ಇದು. ಒಂದು ಗುಡ್ಡದ ಮೇಲೆ ದೇವರು, ಸುತ್ತ ಗುಡ್ಡಗಳು. ಈ ಪ್ರದೇಶ ಹೇಗಿದೆ ಅಂದರೆ ಯಾವ ಕಡೆ ನೋಡಿದ್ರು ಕೂಡ ಪರ್ವತಗಳು ಅಂತ, ಮಧ್ಯದಲ್ಲಿ ಒಂದು ಗುಡ್ಡದ ಮೇಲೆ ದೇವರು ಅಂತ. ಆ ಗುಡ್ಡ ಹೇಗಿದೆ ಅಂದರೆ ಬಹಳ ಕೈಗೆಟಕದೇ ಇರೋ ಹಾಗಿಲ್ಲ ಅದು, ಹಾಗಂತ ಬಹಳ ಸಮತಲು ಕೂಡ ಅಲ್ಲ ಅಂತ, ಅಂಥದ್ದು ಅಂತ ಸುಖವಾಗಿ ಹತ್ತಿ ಬರುವಂಥ ಒಂದು ಗುಡ್ಡದ ಮೇಲೆ ಯಾಣಕ್ಕೆ ಸ್ವಲ್ಪ ಶ್ರಮ ಇದೆ. ಆದರೆ ಈ ಗುಡ್ಡ ಹಾಗಲ್ಲ, ಈ ಗುಡ್ಡವನ್ನು ಸುಖವಾಗಿ ಹತ್ತು ಬರ್ಬೋದು. ಈಗಂತೂ ಇನ್ನೂ ಸುಖ ಆಗಿದೆ. ನಾವೆಲ್ಲ ಮೊದಲು ಈ ದೇವಸ್ಥಾನಕ್ಕೆ ಬಂದ ಕಾಲದಲ್ಲೆಲ್ಲ ಇಲ್ಲಿ ಬರೋದು ತಪಸ್ಸೇ ಒಂದು ಹಾಗಿತ್ತು ಅಂತ. ಈ ಮುಖ್ಯ ರಸ್ತೆ ಬಿಟ್ಟು ಒಳಗಡೆ ತಿರುಗಿದ ಮೇಲೆ ಯಾವುದು ರಸ್ತೆ ಯಾವುದು ಗುಡ್ಡ ಅಂತ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಆಗಿತ್ತು. ಬಹಳ ಕಷ್ಟದಲ್ಲಿ ಬರಬೇಕಾಗಿತ್ತು. ಯಾಣಕ್ಕೆ ಹೋಗೋದಾದ್ರೂ ಕೂಡ ಹಾಗೆ ಅಂತ, ಹಾಗೆ ಗಾದೆ ಬಂದಿದ್ದಲ್ವ, ಸೊಕ್ಕಿದ್ರೆ ಯಾಣ. ಯಾರಿಗಾದ್ರು ಅಷ್ಟು ತಮ್ಮ ದೇಹದ ಸೊಕ್ಕಿದ್ರೆ ಅವ್ರು ಯಾಣಕ್ಕೆ ಬರಬೇಕು ಅಂತ. ಭೈರವೇಶ್ವರನ ಕಾರಣ ಹೊತ್ತಿಗೆ ಸೊಕ್ಕೆಲ್ಲ ಅಡಗಿ ನೀನೇ ಶರಣು ತನ್ನ ಹಾಗಾಗಿರ್ತದೆ ಅಂತ ಅನ್ನೋ ಹಾಗಿತ್ತು. ಈಗ ಹಾಗಲ್ಲ, ಈಗ ಹತ್ತಿರದವರೆಗೂ ಕೂಡ ಸುಖವಾಗಿ ಹೋಗ್ಬೋದು ಅನ್ನುವಂಥ ಕಾಲ ಈಗ ಬಂದಿದೆ. ಹಾಗಾಗಿ ಒಂದು ಕಾಲದಲ್ಲಿ ಆ ಗಾದೆ ಜೊತೆಗೆ ಮತ್ತೊಂಚೂರು ಮುಂದುವರಿಕೆ ಇದೆ, ಹಿಂದೆ ಮುಂದೆ ಇದೆ, ಅದಕ್ಕೆ ಇಷ್ಟು ಸಾಕು ಇಲ್ಲಿಗೆ ಅಂತ ಇಷ್ಟೇ ಹೇಳ್ತಾ ಇರುವಂಥದ್ದು. ಸೊಕ್ಕಿದ್ರೆ ಯಾಣ ಅಂತ ಒಂದು ಉದಾಹರಣೆ ಇದ್ದಿದ್ದು. ಇವತ್ತು ತುಂಬ ಸುಖವಾಗಿ ಬರ್ಬೋದು, ಈ ಯಮನವರ ದರ್ಶನ ಪಡಿಬೋದು ಅಂತ ಒಂದು ವಾತಾವರಣ ಇವತ್ತು ಬಂದಿದೆ. ಹಾಗಾಗಿ ಅತಿ ಶೀಘ್ರವಾಗಿ ಮುಂದಿನ ಕಾರ್ಯಗಳನ್ನು ಮಾಡೋಣ, ಅತ್ಯಂತ ಶೀಘ್ರವಾಗಿ. ಪ್ರತಿಯೊಂದಕ್ಕೂ ನಾವು ಅವಧಿ ಹಾಕ್ಕೊಳ್ಳೋಣ. ಯಾವ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡ್ತೇವೆ ಆ ಸಮಯದಲ್ಲಿ ಆಯಾ ಕಾರ್ಯಗಳನ್ನು ಮಾಡ್ತಾ ಹೋಗೋಣ. ಇನ್ನೂ ತಡ ಇಲ್ಲ, ಇನ್ನು ಕ್ಷಿಪ್ರಗತಿಯಲ್ಲಿ ಮುಂದುವರಿಬೇಕು. ಮತ್ತು ಎಲ್ಲರೂ ಜೊತೆಯಲ್ಲಿ ನಿಂತು ಸಹಕಾರ ಕೊಡಬೇಕು. ಸಹಕಾರ ಕೊಡೋದೇನು, ಸೇವೆ ಮಾಡಬೇಕು ಎಲ್ಲರೂ ಕೂಡ. ಹಾಗಾಗಿ ಇದೇನು ಯಾವುದೇ ಗಡಿಮಿತಿ ಇಲ್ಲ, ಇವನು ಮಾಡ್ಬೋದು ಅವನು ಮಾಡಬಾರ್ದು ಅಂತ ಏನೂ ಇಲ್ಲ. ಎಲ್ಲರೂ, ಎಲ್ಲ ಸಮುದಾಯಗಳು ಅಥವಾ ಎಲ್ಲ ಸುತ್ತಮುತ್ತಲ ಹತ್ತಿರದ ಎಲ್ಲ ಊರಿನವರು, ಹೊರಗಿನವರು ಕೂಡ ಎಲ್ಲ ಸೇರಿ ಈ ಒಂದು ದೊಡ್ಡ ಕಾರ್ಯವನ್ನು ಮಾಡೋಣ. ರಾಜರಾಜೇಶ್ವರಿಯ ಒಂದು ಸಿಂಹಾಸನ ಬರೋಣ. ಆ ಒಂದು ಮಹೋತ್ಸವ ಇಲ್ಲಿ ನಡೀಲಿ. ಇದೊಂದು ಬರೀ ಸುಮ್ಮನೆ ಪ್ರತಿಷ್ಠಾಪನೆ ಆಗೋದಲ್ಲ ಅಂತ, ಇನ್ನು ಮುಂದೆ ಆಗುವಂಥದ್ದು. ಶ್ರೀಮನ್ ನಗರ ಇದು ಒಂದು, ಆ ಶ್ರೀಮನ್ ನಗರ ನಾಯಕಿ ಅವಳು. ಇಲ್ಲಿ ಸುತ್ತ ಅಂತ ಉದ್ಯಾನದ ವಾತಾವರಣ ಕೂಡ ಬರಬೇಕು ಅಂತ, ದೈವ ವೃಕ್ಷಗಳು ಸುತ್ತಮುತ್ತ ಬರಬೇಕು. ಇಲ್ಲಿ ಹೇಳಿದ ವೃಕ್ಷಗಳಿದೆ, ಉದಾಹರಣೆಗೆ ಅವಳು ಕದಂಬ ವನವಾಸಿನಿ ಅಂತ, ಕದಂಬ ವೃಕ್ಷಗಳು ಬರಬೇಕು ಇಲ್ಲಿ ಸುತ್ತಮುತ್ತ. ಅವಳ ಸಾನ್ನಿಧ್ಯಕ್ಕೆ ಯಾವುದೆಲ್ಲ ಪೂರಕವೋ ಅಂತ ವನ ಇಲ್ಲಿ ಬರಬೇಕು ಅಂತ, ಒಂದು ನಂದನವರದಂಥ ಒಂದು ವನ ಇಲ್ಲಿ ಬರಬೇಕು ಅಂತ. ಹಾಗೆ ಅವಳು ಸಿಂಹಾಸನವನ್ನು ಏರಿ ಆ ಲಲಿತಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಆಶೀರ್ವಾದ ಮಾಡಬೇಕು. ಕಾಳಿ ಅವಳ ಜೊತೆ ನಿಲ್ಲಬೇಕು ಆ ಸಮಯದಲ್ಲಿ. ಇನ್ನು ಕಾಮೇಶ್ವರ ಇಲ್ಲದೆ ಅವಳು ಯಾವ ಕೆಲಸವೂ ಕೂಡ ಇಲ್ಲ. ನಾವು ವಿನೋದಕ್ಕೆ ನಾವು ಹೇಳ್ತಾ ಇರ್ತೇವೆ, ಅಲ್ಲಿ ಭಂಡಾಸುರನ ಮೇಲೆ ಅವಳು ಯುದ್ಧ ಮಾಡ್ತಾಳೆ. ರಾಜರಾಜೇಶ್ವರಿ ಭಂಡಾಸುರನ ಮೇಲೆ ಯುದ್ಧ ಮಾಡ್ತಾಳೆ. ಎಲ್ಲಿಯೂ ಕಾಮೇಶ್ವರನ ಪ್ರಸ್ತಾಪವೇ ಇಲ್ಲ. ದೊಡ್ಡ ಸೈನ್ಯ ಕಟ್ಕೊಂಡು ಹೋಗಿ ಭಯಂಕರ ಯುದ್ಧವನ್ನು ಮಾಡ್ತಾಳೆ. ಹಾಗಾದ್ರೆ ಈ ಯಜಮಾನರು ಏನು ಮಾಡಲೇ ಇಲ್ವಾ ಅಂತ, ಈ ಅಮ್ಮನವ್ರಿಗೆ ಹೋಗಿ ಇಷ್ಟವಾದಷ್ಟು ಸಾಹಸ ಮಾಡಬೇಕಾದ್ರೆ ಯಜಮಾನರ ಕಥೆ ಏನು, ಮನೇಲಿ ಮಲ್ಕೊಂಡ್ರ ಅಂದ್ರೆ, ಕೊಟ್ಟ ಕೊನೆಯಲ್ಲಿ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಅಂತ. ಶೂನ್ಯಕ ಅನ್ನೋದು ಅವನ ರಾಜಧಾನಿ, ಭಂಡಾಸುರನ ರಾಜಧಾನಿ, ಅಲ್ಲಿಯ ರಾಜ ಅವನು, ಭಂಡಾಸುರ ಅನ್ನುವಂಥವನು. ಹಾಗಾಗಿ ಕಾಮೇಶ್ವರಾಸ್ತ್ರವನ್ನು ಪ್ರಯೋಗ ಮಾಡಿ ಆ ಭಂಡಾಸುರನ ಸಹಿತವಾಗಿ ಇಡೀ ಶೂನ್ಯಕ ನಗರವನ್ನೇ ಸುಟ್ಟು ಬೂದಿ ಮಾಡಿದ್ಲು ಅವನು. ಏನದು ಅಂದರೆ ಅಲ್ಲಿ ಕಾಮೇಶ್ವರ ತಾನೇ ಹೋಗಿ ಧ್ವಂಸ ಮಾಡಿರುವಂಥದ್ದು. ಅಸ್ತ್ರದ ರೂಪದಲ್ಲಿ ಕಾಮೇಶ್ವರನೇ ಹೋಗಿ ಆ ಭಂಡಾಸುರನನ್ನು ಮತ್ತು ಶೂನ್ಯಕ ನಗರವನ್ನು ಧ್ವಂಸ ಮಾಡಿದ್ದು ಅಂತ. ಅದಿಲ್ಲದೆ ಅವಳಿಲ್ಲ, ಕಾಮೇಶ್ವರ ಇಲ್ಲದೆ ಅವಳಿಲ್ಲ. ಕಾಮೇಶ್ವರನ ತ್ರಿಶತಿಯಲ್ಲಿ ನೋಡಿದ್ರೆ ಉದ್ದಕ್ಕೂ ಅದೇ ಬರ್ತದೆ ಅಂತ. ಕಾಮೇಶ್ವರನ ಮತ್ತು ಅವಳ ಬಾಂಧವ್ಯ ಎಂಥದ್ದು ಅಂದರೆ ಅದು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ, ಅವಿನಾಭಾವ ಅದು ಅಂತ. ಹಾಗಾಗಿ ಇಲ್ಲಿ ರಾಜರಾಜೇಶ್ವರಿ ಇದ್ದ ಮೇಲೆ ಕಾಮೇಶ್ವರನ ಇರಲೇಬೇಕು. ಆರೋಹಣ ಮಾಡಬೇಕಾದ್ರೆ ಕಾಮೇಶ್ವರ ಇಲ್ಲದೆ ಮಾಡೋ ಹಾಗಿಲ್ಲ. ಸಿಂಹಾಸನದ ಆರೋಹಣೆ ಮಾಡಬೇಕಾದ್ರೆ ಅದೆಲ್ಲವೂ ಮುಂದೆ ಬರುವ ದಿನಗಳಲ್ಲಿ ಇಲ್ಲಿ ಬಂದು ಒಂದು ಅದ್ಭುತ ಕ್ಷೇತ್ರವಾಗಿ, ಯಾಣಕ್ಕಾಗಿ ಬರೋರು ಇಲ್ಲಿಗೆ ಬರ್ತಾರೆ ಅಷ್ಟೇ ಅಲ್ಲ, ಇದಕ್ಕಾಗಿ ಬರ್ತಾರೆ. ಸಂಡಳ್ಳಿಗಾಗಿ, ಚಂಡೀಪುರ ಸಂಡಳ್ಳಿ ಅಂತ, ಅವಳಿಗೋಸ್ಕರ ಬರ್ತಾರೆ ಇಲ್ಲಿಗೆ, ಒಂದು ಯಾಣಕ್ಕೂ ಹೋಗ್ತಾರೆ ಅಂತ. ಅಂಥ ದಿನಗಳನ್ನು ನೀವು ಮುಂದೆ ನೋಡ್ತೀರಿ. ಹಾಗೆ ನಾವಿದನ್ನು ನಿರ್ಮಾಣ ಮಾಡೋಣ, ಅಷ್ಟು ಸುಂದರವಾಗಿ, ಅಷ್ಟು ಮನೋಜ್ಞವಾಗಿ, ಶಾಸ್ತ್ರೀಯವಾಗಿ, ಪೂರ್ಣ ಶಾಸ್ತ್ರೀಯವಾಗಿ, ಸಂಪೂರ್ಣ ಶಾಸ್ತ್ರೀಯವಾಗಿ ನಾವಿಲ್ಲಿ ಈ ಕ್ಷೇತ್ರವನ್ನು, ಕಟ್ಟಡ ದೇವಸ್ಥಾನ ಅಂತ ನಾವು ಹೇಳೋದೇ ಇಲ್ಲ, ಕ್ಷೇತ್ರವನ್ನು ನಿರ್ಮಾಣ ಮಾಡೋಣ. ಅದಕ್ಕೆ ನಿಮಗೆ ಸಂಪೂರ್ಣ ಶಕ್ತಿಯನ್ನು ತಾಯಿ ಕೊಡ್ತಾಳೆ ಮತ್ತು ಗುರುಪೀಠ ಕೊಡ್ತಾ ಇದೆ ನಿಮಗೆ. ಅದಕ್ಕಿರುವ ಎಲ್ಲ
ಆಶೀರ್ವಾದವನ್ನು ನೀವು ಮಾಡ್ತಿದೆ, ನಿಮ್ಮಿಂದ ಅದು ಆಗ್ತದೆ, ಆ ಕಾರ್ಯ ಆಗ್ತದೆ. ಆಯಾ ಸಮಯಕ್ಕೆ ಬೇಕಾದ ಸಾಮಗ್ರಿಗಳು ಬಂದು ಒದಗ್ತವೆ, ಸಂಪತ್ತು ಕೂಡ ಬಂದು ಒದಗ್ತದೆ. ನಿಮ್ಗೆ ಯಾವ ಕೊರತೆ ಕೂಡ ನೀವು ಏನನ್ನ ಮಾಡಬೇಕು ಅಂತ ಹೊರಡ್ತೀರ, ಶಾಸ್ತ್ರೀಯವಾಗಿದ್ದು ತಾಯಿಗೆ ಸಮತ್ವಾಗಿದ್ದನ್ನು ಏನನ್ನು ಮಾಡಬೇಕು ಅಂತ ಹೊರಡ್ತೀರೋ ಅದಕ್ಕೆ ಬೇಕಾದ ಸಂಪನ್ಮೂಲ ಸಾಮಗ್ರಿಗಳು ಬಂದು ಒದಗ್ತವೆ. ಒಂದೇ ಒಂದು ಆಗಬೇಕಾದ್ದೇನೆಂದ್ರೆ ಮುಂದುವರಿಯುವಂಥದ್ದು ಅಂತ, ಹೆಜ್ಜೆ ಮುಂದಿಡುವಂಥದ್ದು. ಮುಂದಿದ್ದನ್ನು ಆಕೆ ಮಾಡ್ತಾಳೆ, ಆ ಹೆಜ್ಜೆ ಮುಂದಿಡುವುದನ್ನು ನಾವು ಮಾಡಬೇಕಾಗ್ತದೆ. ಹಾಗಾಗಿ ನೀವು ಮುನ್ನುಗ್ಗಿದ್ರೆ ಮುಂದೆಲ್ಲವೂ ಸುಲಲಿತವಾಗಿ, ಒಲಿತೆ ಅಲ್ವ ಅವಳು, ಹಾಗಾಗಿ ಸುಲಲಿತವಾಗಿ ಎಲ್ಲವೂ ಕೂಡ ಕೂಡಿ ಬರ್ತದೆ ಅನ್ನೋ ಆಶೀರ್ವಾದವನ್ನು ಈ ಸಮಯದಲ್ಲಿ ನಾವು ನಿಮಗೆ ಮಾಡ್ತೇವೆ. ನಮಗೂ ಅದನ್ನು ನೋಡುವಂಥ ಆಸೆ ಬಹಳ ಇದೆ. ಮಠದ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಜೀರ್ಣೋದ್ಧಾರಗಳಾಗಿದೆ, ಕ್ಷೇತ್ರಗಳು ನಿರ್ಮಾಣವಾಗಿದ್ದಾವೆ, ಒಂದೊಂದು ಹಂತಕ್ಕೆ ಹೋಗಿದೆ, ಆಗ್ತಾ ಇದೆ, ಇನ್ನು ಕೂಡ ತುಂಬ ಆಗಿದೆ. ಹಾಗಾಗಿ ಇದೊಂದು ಇನ್ನು ಅತ್ಯಂತ ಆರಂಭ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಇದೊಂದು ಇನ್ನು ಪೂರ್ಣ ಜೀರ್ಣಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ಸಾರಿ ಬರುವಾಗ ವಾತಾವರಣ ಬದಲಾಗಿರಬೇಕು. ಈಗಾಗಲೇ ಬದಲಾಗಿದೆ. ಈ ಸಾರಿ ಬರುವಾಗ ನಾವು ಅದನ್ನು ಏನಂತ ಕೇಳುವಂಥ ಪರಿಸ್ಥಿತಿ ನಾವು ನೋಡಿರಲಿಲ್ಲ, ಕಳೆದ ಸತಿ ಅದು ಇರಲಿಲ್ಲ, ಅದು ಆಗಿದೆ. ಮುಂದಿನ ಸಾರಿ ಬರುವಾಗ ಇಲ್ಲಿಯೇ ಬದಲಾವಣೆಗಳಾಗಬೇಕು ಅಂತ. ಹಾಗಾಗಿ ದೇವರನ್ನ ಬಾಲಾಲಯಕ್ಕೆ ಕರ್ಕೊಂಡು ಬನ್ನಿ, ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿ. ಯೋಗವಂತರು ಭಾಗ್ಯವಂತರು ನಿಮ್ಮ ಜೊತೆಗೆ ಸೇರ್ಕೊಳ್ತಾರೆ. ಯಾರು ಬಂದರೂ ಬರೆದಿದ್ರು ಚಿಂತೆ ಮಾಡಬೇಡಿ, ಮುಂದುವರಿರಿ. ನಾವು ನಿಮ್ಮ ಜೊತೆಗಿದ್ದೇವೆ ಈ ಕಾರ್ಯದಲ್ಲಿ. ಏನೇ ಕಡಿಮೆ ಬಿದ್ದರೂ ಮಠ ಇರ್ತದೆ ಅಲ್ಲಿ, ಏನೇ ಕೊರತೆ ಆದರೂ. ಅದು ಇದು ಅಂತಲ್ಲ, ಬೇರೆ ಸಂಪತ್ತನ್ನು ಹೇಳ್ತಾ ಇರುವಂಥದ್ದಲ್ಲ. ಈ ಕಾರ್ಯದಲ್ಲಿ ಯಾವ ಕೊರತೆ ನಿಮಗಿದೆ ಅಂದರೂ ಅಲ್ಲಿ ರಾಮಚಂದ್ರಾಪುರ ಮಠ ಇರ್ತದೆ, ಅಲ್ಲಿ ನೀವು ಬೇಕಾದನ್ನು ಮಠ ಮಾಡಿಕೊಡ್ತದೆ. ಅದನ್ನು ನಾವು ನಿಮ್ಗೆ ಧೈರ್ಯ ಹೇಳ್ತೇವೆ, ಆ ಪ್ರಮೇಯ ಬರೋದಿಲ್ಲ ಅಂತ. ಅದಕ್ಕಿಂತ ಹಿಂದೆ ಕೆಲಸ ಆಗಿರ್ತದೆ ಇದು ಅಂತ. ನೀವು ನಮಗೆ ಇಲ್ಲಿ ಬಂದು ನೋಡೋ ಕೆಲಸ ಇಟ್ಟಿರ್ತೀರಿ ಅಂತ ನಮಗೆ ಗೊತ್ತಿದೆ. ಆದರೆ ಬೇಕಾಗಿ ಬಂದರೆ ಇಲ್ಲಿ ಏನನ್ನು ಮಾಡಬೇಕು ಅಂದರೂ ಮಠ, ಈಗ ನಮ್ಮ ಪ್ರಧಾನ ಮಠವು ಮೂಲ ಮಠ ನಿರ್ಮಾಣ ಹೇಗೋ ಹಾಗೆ ನಾವು ಇದನ್ನು ಸ್ವೀಕಾರ ಮಾಡ್ತೇವೆ. ಹಾಗಾಗಿ ಏನೇ ಆಗಬೇಕಾದ್ರೂ ಕೂಡ ಮಠ ಅದಕ್ಕೆ ಬೇಕಾದನ್ನು ಮಾಡಲಿಕ್ಕೆ ಮಠ ಸದಾ ಸಿದ್ಧವಿದೆ ಅನ್ನೋದನ್ನು ಕೂಡ. ಯಾಕೆಂದರೆ ಅದು ನಿಮ್ಮ ಧೈರ್ಯಕ್ಕೆ ಇರುವಂಥದ್ದು. ಮುಂದೆ ಹೋದ್ಮೇಲೆ ಮುಂದೆ ಅನ್ನೋದು ಚಿಂತೆ ಮಾಡಬೇಡಿ, ಮುಂದುವರ್ಸೋಕ್ಕಾಗದ್ರೆ ನಾವು ಮುಂದುವರಿಸ್ತೇವೆ ಅದನ್ನು. ಎಲ್ಲಿಯಾದ್ರು ನಿಮ್ಗೆ ಅಂಥ ಆತಂಕ ಯಾರಿಗಾರು ಬಂದರೆ ಇಷ್ಟಿಟ್ಕೊಳ್ಳಿ ಅಂತ. ನಿಮ್ಗೆ ಎಲ್ಲರೂ ನೀವು ಮುಂದುವರಿಸೋ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಮಠವೇ ಮುಂದುವರಿಸಿ ಪೂರ್ತಿ ಮಾಡ್ತದೆ ಅದನ್ನು ಅಂತ. ಹಾಗಾಗಿ ನೀವು ಮಾಡೋಕ್ಕಿರುವಂಥದ್ದು ಏನಂದರೆ ಕೆಲಸ ಪ್ರಾರಂಭ ಮಾಡಿ, ಕಾರ್ಯವನ್ನು ಪ್ರಾರಂಭ ಮಾಡಿ, ಕೂಡಲೇ ಕಾರ್ಯವನ್ನು ಪ್ರಾರಂಭ ಮಾಡಿ. ದೇವರನ್ನು ಬಾಲಾಲಯಕ್ಕೆ ತನ್ನಿ, ಬಿಚ್ಚಿ ಅದನ್ನು ಶಿಲ್ಪಿಯ ಯೋಜನಾ ವಿಲಾಸ ವಸ್ತು ಅಥವಾ ಆಶೀರ್ವಾದ ಕೊಟ್ಟ ಮೇಲೆ ಕಟ್ಟಡದ ಕಾರ್ಯವನ್ನು ಪ್ರಾರಂಭ ಮಾಡಿ. ಮಾಡಿದ್ದನ್ನು ಶಾಸ್ತ್ರೀಯವಾಗಿ ಮಾಡಿ, ಮಾಡಿದ್ದನ್ನು ಅದು ವಾಸ್ತುಶಾಸ್ತ್ರ ಇರ್ಬೋದು, ಆಗಮಶಾಸ್ತ್ರ ಇರ್ಬೋದು, ಶಿಲ್ಪಶಾಸ್ತ್ರ ಇರ್ಬೋದು, ಅದು ಒಪ್ಪುವಂತೆ ಮಾಡಿ. ಲೋಪ ಇರಬಾರ್ದು ಎಲ್ಲೂ ಕೂಡ, ಒಂದು ಸಣ್ಣದು ಕೂಡ ರಾಜಿ ಮಾಡಿ ಲೋಪ ಮಾಡಿ ಏನನ್ನು ಕೂಡ ಮಾಡಬೇಡಿ. ರಾಜರಾಜೇಶ್ವರಿಯ ಒಂದು ಭವನ ಆಗ್ಲಿಕ್ಕೆ ಇರುವಂಥದ್ದು, ಅವಳ ಮಂದಿರ ಆಗ್ಲಿಕ್ಕೆ ಇರುವಂಥದ್ದು, ಒಂದು ಸಣ್ಣ ಕೊರತೆ ಕೂಡ ಇರಬಾರ್ದು. ಯಾವುದಾದ್ರೂ ಒಂದು ಒಳ್ಳೆ ವಸ್ತುವ ಕಳಪೆ ವಸ್ತು ಅಂತ ಆಲೋಚನೆ ಮಾಡಬೇಡಿ. ಒಳ್ಳೆ ವಸ್ತು ಅಂತಂದು ಹಾಕಿ, ಉತ್ತಮವಾದಂತ ತಂದು ಹಾಕಿ, ಸದಾ ಉತ್ತಮ ಪಕ್ಷಕ್ಕೆ ಹೋಗಿ. ಯಾಕೆಂದ್ರೆ ರಾಜರಾಜೇಶ್ವರಿ ಅದು ಅಂತ, ಅವಳು ಸಣ್ಣದಕ್ಕೆ ಅವಳು ಸಮಾಧಾನ ಪಡುವವಳಲ್ಲ ಅಂತ. ಬೇಕಾದ ಶಕ್ತಿಯನ್ನು ಕೂಡ ಅವಳೇ ಕೊಡ್ತಾಳೆ. ಹಾಗಾಗಿ ಹಾಗೆ ನೀವು ಮುಂದುವರಿಬೇಕು. ಮುಂದಿನ ವರ್ಷ, ಮುಂದಿನ ಬೇಸಿಗೆ ಬಂದರೆ ಇಲ್ಲಿ ನಾವು ಪ್ರತಿಷ್ಠಾಪನೆಗೆ ಬರಬೇಕು ಅಂತ ಸ್ಥಿತಿ ಇರಬೇಕು ಅಂತ, ಇಲ್ಲಿ ಸಾನ್ನಿಧ್ಯವನ್ನು ಕೂರಿಸೋದಕ್ಕೆ ನಾವು ಬರಬೇಕು ಅಂತ ಅನ್ನೋ ಮಟ್ಟಕ್ಕೆ ಇದು ಇರಬೇಕು ಅಂತ. ಹಾಗಾಗಿ ಆ ರೀತಿಯಲ್ಲಿ ಮುಂದೆ ಹೋಗಬೇಕು ಅನ್ನೋ ಆಶೀರ್ವಾದವನ್ನು ನಾವು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಮಾಡ್ತೇವೆ, ಮತ್ತು ಜನಗಳಿಗೆ ವಿಶೇಷವಾಗಿ ಮಾಡ್ತೇವೆ. ನೀವು ಕಾಯ್ತಾ ಇದ್ದೀರಿ, ನಿಮ್ಗೆ ಏನೂ ಕೊರತೆ ಇಲ್ಲ, ನಮ್ಗೆ ಗೊತ್ತಿದೆ, ನೀವು ಸಿದ್ಧ ಇದ್ದೀರಿ. ಒಂದು ಅಸ್ತು ಅಂತ ಹೇಳೋಕೆ ಮಾತ್ರ ಬಾಕಿ ಇರುವಂಥದ್ದು ಅಂತ, ನೀವು ಕೂಡಲೇ ಮಾಡ್ತೀರಿ ಅಂತ, ಮಾಡೋ ಹಾಗಿದ್ದೀರಿ ಅಂತ, ಅದು ಸಂಸ್ಥಾನದ ಮನಸ್ಸಲ್ಲಿದೆ ಅಂತ. ಹಾಗಾಗಿ ಈ ಊರು ಎದ್ದು ನಿಂತ್ಕೊಳ್ಳಿ, ಸುತ್ತಮುತ್ತಲ ಎಲ್ಲ ಹಳ್ಳಿಗಳು ಅವರು ಕೂಡ ಇದಕ್ಕೆ ಕತ್ತಗಾಲದೀಚೆಗೆ ಎಲ್ಲರೂ ಕೂಡ ಸಿದ್ಧರಾಗಲಿ. ಕುಮಟಾ ಮಂಡಲ ವಿಶೇಷ ಮುತುವರ್ಜಿಯನ್ನು ವಹಿಸಲಿ ಈ ಕಾರ್ಯಕ್ಕೆ. ಹಾಗೆ ಮಠದ ವ್ಯಾಪ್ತಿಯಲ್ಲಿ ಮಠದ ಯಾವ ಶಿಷ್ಯನಾದರೂ ಯಾವ ಭಕ್ತನಾದರೂ ಮಠದಿಂದ ಅವನಿಗೆ ಆಶೀರ್ವಾದ ಸಿಕ್ಕಿದೆ ಅಂದರೆ ಅವನು ಇಲ್ಲಿ ಬಂದು ಸೇವೆ ಮಾಡಲಿ. ರಾಜರಾಜೇಶ್ವರಿ ಸೇವೆಯನ್ನು ಅವನು ಇಲ್ಲಿ ಬಂದು ಮಾಡಿ ಕೃತಾರ್ಥನಾಗಲಿ. ಗುರು ಋಣವನ್ನು ಆ ರೀತಿಯಲ್ಲಿ ತೀರಿಸಲಿ, ಅವನು ಆ ರೀತಿಯಲ್ಲಿ ಅದನ್ನು ಕಳೆದುಕೊಳ್ಳಲಿ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ರಿಗೂ ಆಶೀರ್ವಾದಗಳು. ಮುಂದೆ ಬರುವಾಗ ಯಾವುದಾದ್ರೂ ಒಂದು ಕಾರ್ಯದ ಅನಾವರಣಕ್ಕೆ ನಾವು ಬರುವಂಥದ್ದು, ಮುಂದೆ ಬರುವಾಗ ಬರ್ತೇವೆ ಮಧ್ಯದಲ್ಲಿ ಕೂಡ. ಆದರೆ ಈ ಮುಂದಿನ ಬೇಸಿಗೆಯನ್ನು ಹೊತ್ತಿಗೆ, ಮುಂದಿನ ವರ್ಷ ಈ ಸಮಯ ಬರೋ ಹೊತ್ತಿಗೆ ನೀವು ದೇವರನ್ನು ಕೂರಿಸ್ಬೇಕು, ಪ್ರತಿಷ್ಠಾಪನೆ ಮಾಡಬೇಕು. ಆ ರೀತಿಯಲ್ಲಿ ನೀವು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿ ಮುಂದುವರಿಬೇಕು. ಯಾವ ಸಮಸ್ಯೆ ಇದ್ರೂ ಹೇಳಿ, ಯಾವ ಆತಂಕ ಇದ್ರೂ ಹೇಳಿ, ನಿಮ್ಮ ಜೊತೆಯಲ್ಲಿ ಗುರುಪೀಠ ಇದೆ, ಅದನ್ನು ಆತಂಕ ಪರಿಹಾರ ಮಾಡ್ತದೆ, ನಿಮ್ಗೆ ದಾರಿ ತೋರಿಸ್ಕೊಡ್ತಿದೆ. ಆ ಸಮಯದಲ್ಲಿ ಈ ಅಭಯವಾಣಿಯನ್ನು ಇಟ್ಕೊಂಡು ಇನ್ನು ನೀವು ಯಾವುದೇ ಕಾರಣಕ್ಕೂ ಹಿಂದೆ ಬೀಳದೆ, ಆಲಸ್ಯ ಮಾಡದೆ, ಆತಂಕ ಪಟ್ಕೊಳ್ಳದೆ, ಇದು ಹೇಗೆ ಏನು ಅಂತ ಯೋಚನೆ ಮಾಡಿದೆ, ಅರ್ಧದಲ್ಲಿ ನಿಂತರೆ ಅಂತ ತಲೆಬಿಸಿ ಮಾಡಿದೆ. ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಮುಂದಾದಾಗೆ, ಹಾಗಾಗಿ ಉತ್ತಿಷ್ಟ ಪರಂತಪ ಅಂತ ಆ ರೀತಿಯಲ್ಲಿ ನೀವು ಎದ್ದು ಈ ಕಾರ್ಯವನ್ನು ಮಾಡಿ ರಾಜರಾಜೇಶ್ವರಿ
ಮಾಡಿಸ್ಕೊಳ್ಳಿ ನಿಮ್ಮ ಕೈಯಿಂದ. ರಾಜರಾಜೇಶ್ವರಿ ತಾನು ಬಂದು ಇಲ್ಲಿ ನೆಲೆಸಲಿ. ಹಾಗೆ ಚಂಡಿ ಮತ್ತು ಕಾಳಿ, ಚಂಡಿಯೇ ಕಾಳಿ, ಬೇರೆ ಅಲ್ಲ, ಅವಳು ಕೂಡ ಬಹುಕಾಲದ ಬಳಿಕ ತನ್ನ ಅಸ್ತಿತ್ವವನ್ನು ಇಲ್ಲಿ ವಿಜೃಂಭಣೆಯಿಂದ ವ್ಯಕ್ತಪಡಿಸಲಿ. ತಾನು ಯಾರು, ತಾನು ಏನು ಅಂತ, ಭೈರವೇಶ್ವರನಿಗೂ ತನಗೂ ಏನು ಬಾಂಧವ್ಯ ಅನ್ನೋದನ್ನು ಇಲ್ಲಿ ಸಾರಿ ಹೇಳಲಿ ಆ ಕಾಳಿ ಚಂಡಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಕೆಯ ಸನ್ನಿಧಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿ ನಿಮ್ಗೆಲ್ರಿಗೂ ಶುಭವನ್ನ, ಶ್ರೇಯಸ್ಸನ್ನು ಹಾರೈಸ್ತೇವೆ. ಇದಾದ ಹಾಗೆ ಇದಾಗಬೇಕು. ಈ ಗುರುಭವನ ಹೇಗೆ ಇಲ್ಲಿ ಹೂವಿತ್ತಿದಾಗಾಯ್ತು ಹಾಗೆ ಇಲ್ಲಾದ ಪವಾಡ ಇಲ್ಲಿ ಆಗಬೇಕು ಮುಂದೆ ಬರುವ ದಿನಗಳಲ್ಲಿ. ಅದಕ್ಕೆ ಸಾಕ್ಷಿ ನಾವಾಗಬೇಕು. ಅದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಕಾಣುತ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ